ವಿಜ್ಞಾನದ ಕೆಲವು ಪದ್ಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಅಂಕವಿಜ್ಞಾನ ಸಮೃದ್ಧಿಯ ಕಾವ್ಯದ ಅಂಕದೊಳ 64 ಅಂಕೆ ಅಂಕಿತವಾಗಿದೆ. ಅಕ್ಷರದ ಅಂಕವೇ ಸರ್ವಭೂವಲಯಂ. ಅಂಕವಿಜ್ಞಾನದ ಕಾವ್ಯ ಇದು. ಅಂಕದೊಳ 64 ಅಂಕಿ, 64 ಕೋಡ್ ಫಾರ್ ದಿ 64 ಅಕ್ಷರಗಳಿಗೆ 64 ಅಂಕಿಗಳು ಕೋಡ್ ಅಂಕಿತವಾಗಿದೆ. ಅಕ್ಷರದ ಅಂಕವೇ ಅಲ್ಫಾನ್ಯೂಮರಿಕ್ ಅಕ್ಷರದ ಅಂಕವೇ ಸರ್ವಭೂವಲಯಂ. ಸರ್ವಭೂವಲಯವು ಈ ಅಕ್ಷರದ ಅಂಕದಲ್ಲಿ ಸಮ್ಮಿಲೀನವಾಗಿದೆ. ಅಂಕವೆಂದರೇನು? ಅಂಕದ ಅಂಕಿಗಳೆಷ್ಟು? ಅಂಕದಲ್ಲಿ ಹುಟ್ಟಿರಬಹುದು? ಅಂಕವಿರುವುದೆಲ್ಲಿ? ಅಂಕದ ಕಾಲದ ಅಂಕಿಯ ಕಾಣುವುದೆಂತು? ಅಂಕವೆಂದರೇನು? ವಾಟ್ ಈಸ್ ನಂಬರ್ಸ್? ವಾಟ್ ಈಸ್ ದ ನ್ಯೂಮರಿಕಲ್ ಕಾನ್ಸ್ಟಂಟ್? ವೇರ್ ಇಟ್ ವಾಸ್ ಬಾರ್ನ್? ಅಂಕವಿರುವುದೆಲ್ಲಿ? ವೇರ್ ಇಟ್ ಈಸ್ ದೇರ್? ಅಂಕದ ಕಾಲದ ಅಂಕಿಯ ಕಾಣುವುದೆಂತು? ವೇರ್ ಟು ಫೈಂಡ್ ದ ನಂಬರ್ಸ್? ಹೀಗೆ ದಿಸ್ ಈಸ್ ದ ನಿತ್ಯವೂ ಹೊಸದಾಗಿರುವ ಅಂಕ ಅಕ್ಷರದ ಅಚ್ಚುಗಳಿಗೆ 9, ನುಚ್ಚಿತ್ತು ಭಿನ್ನಿತ್ತು ಆಗಿರುವ ಅಂಕದ ಅಚ್ಚ ಕಾವ್ಯಕ್ಕೆ 0 ಆದಿ. This alphanumeric language of this cerebrolia, there is 1 to 9 plus 0, that is the total numbers, that is it becomes 10. 9 plus 0, 1 to 9 and plus 0. Accha kavyake 0 adi. That is the meaning of this. ಈ ವಿಶ್ವವಾಳುವ ಅಂಕ ಶ್ರೀ ವೀರವಾಣಿಯ ಅಂಕ 1000 ಲಕ್ಷ ಸಂಖ್ಯೆಗಳ ಠಾವಿನ ಉತ್ತರದ ಅಂಕ. This number is so big. This is the number of ruling the universe. This is Mahaveeravani's number. It is the answer to the 1000 ಲಕ್ಷ, 1000 lakh doubts. 60,000 questions were raised by Sainik Maharaja and answered by Mahaveeravani through the Gautama Ganadhara. That is the answer, is this Sribhavalya. That is in brief. ಅಂಕದ ಜೀವ ವಿಜ್ಞಾನ ಕಾಣುತ್ತ ಅಂಕದ ಪುದ್ಗಲ ದ್ರವ್ಯದ ಅಂಕದ ಪರಮಾಣು ಅಣುಗಳ ಸ್ಕಂದದ ಅಂಕಿಯ ಕಾಣುವುದೆಂತು? ದಿಸ್ ನಂಬರ್ ಈಸ್ ದ ನಂಬರ್ ಫಾರ್ ಫೈಂಡಿಂಗ್ ಔಟ್ ದ ಬಯಾಲಜಿಕಲ್ ಕಾನ್ಸ್ಟಂಟ್. ಬಯಾಲಜಿ, ಸೆಲ್ಯುಲರ್ ಸೈಟಾಲಜಿ, ಸೆಲ್ ಬಯಾಲಜಿ, ಆ ಅಂಕದ ಪುದ್ಗಲ ದ್ರವ್ಯದ, ದಟ್ ನಂಬರ್ ಈಸ್ ಟು ಫೈಂಡ್ ಔಟ್ ದಿ ಮ್ಯಾಟರ್, ಪುದ್ಗಲ ದ್ರವ್ಯ, that matter to number to find out the atom and subatomic particle, and how to find it out. First the question, then the next answer, which is how it is given. And suddenly the matter changes to ಮೋಹದ ಅಂಕವೆಷ್ಟು, ರಾಗದ ಅಂಕವೆಷ್ಟು, ಸಾಹಸಿ ದ್ವೇಷ ಅಂಕ ಕಾಳು. ಮೋಹ ರಾಗ ದ್ವೇಷ ಒಡೆದಾಗ ಆತ್ಮನ ರೂಹಿನ ಜ್ಞಾನಾಂಕವೆಷ್ಟು? ಮೋಹದ ಅಂಕವೆಷ್ಟು? ಅದು ವಾಟ್ ಇಸ್ ದ ನಂಬರ್ ಫಾರ್ ದಿ ಮೋಹ. ರಾಗಕ್ಕೆ ಎಷ್ಟು ಅಂಕ? ಸಾಹಸಿ ದ್ವೇಷಕ್ಕೆ ಅಂಕವೆಷ್ಟು? ಹೀಗೆ ಮೋಹ, ರಾಗ, ದ್ವೇಷವೆಲ್ಲವೂ ಅಳಿದಾಗ, when all these are destroyed, ಮೋಹ, ಅಟ್ಯಾಚ್ಮೆಂಟ್, ರಾಗ, ಕಾಮ, lust, ದ್ವೇಷ, hatredness, all the elements are destroyed. Then when the soul becomes pure Paramatma, what is the number of that number for that given, that knowledge, eternal knowledge, infinite knowledge.